ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಿತ್ಯ ಹಲವು ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಆದರೆ ಇವತ್ತು ನಡೆದಂತಹ ವಿಶೇಷ ಪೂಜೆ ಎಲ್ಲರ ಕಣ್ಮನ ಸೆಳೆದಿದ್ದಂತೂ ಸುಳ್ಳಲ್ಲ. ಏನದು ಸ್ಪೆಷಲ್ ಪೂಜೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಾರಣಾಸಿಯ ಗಂಗಾ ನದಿ ತಟದಲ್ಲಿ ಗಂಗಾರತಿ. ವಿಶೇಷ ಪೂಜೆ ಕಣ್ತುಂಬಿಕೊಂಡ ಬಿಜೆಪಿ ನಾಯಕರು. ವಾರಣಾಸಿಯ ಗಂಗಾ ನದಿ ತಟದಲ್ಲಿ ಕಂಗೊಳಿಸುತ್ತಿರುವ ದೀಪಾಲಂಕಾರ, ಆಕಾಶದಲ್ಲಿ ಮಿನುಗಿದ ಲೇಸರ್ ಲೈಟ್ ಪ್ರದರ್ಶನ. ಇದು ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಕಂಡುಬಂದ ಮನಮೋಹಕ ಚಿತ್ರಣ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಗಂಗಾರತಿಯನ್ನ ಕಣ್ತುಂಬಿಕೊಂಡರು. ಸಾವಿರಾರು ಮಂದಿ ಈ ಗಂಗಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಲೇಸರ್ ಶೋ ನಡೆದಿದ್ದು ಕಮಲ ಢಮರುಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅರಮನೆ ಸೇರಿದಂತೆ ವಿವಿಧ ರೀತಿಯ ಆಕೃತಿಗಳು ಕಂಡು ಬಂದಿದ್ದು ವಿಶೇಷವಾಗಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನ ಜನ ಕಣ್ತುಂಬಿಕೊಂಡು ಸಂತೋಷಪಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭದ್ರೆ ಶಾಂತವಾಗಿ ಹರಿಯುವಂತಹ ಕಾಫಿ ನಾಡಿನ ಜೀವನದಿ ಮಳೆಗಾಲದಲ್ಲಂತೂ ವೀರಾವೇಶವನ್ನ ತಾಳಿ ಹರಿಯುತ್ತಾಳೆ. ಇನ್ನೇನು ಮಳೆಯು ಶುರುವಾಗೋ ಲಕ್ಷಣವಂತೂ ಮಲೆನಾಡಿನಲ್ಲಿ ಭದ್ರಾ ವೀರಾವೇಶವನ್ನ ತಾಳೋ ಮುನ್ನವೇ ಎಚ್ಚೆತ್ತುಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ದಡದಲ್ಲಿ ಇರುವಂತಹ ಪ್ಲಾಸ್ಟಿಕ್ ಕಸವೆಲ್ಲವೂ ನೀರಲ್ಲಿ ಸೇರಿ ಮಲಿನವಾಗ್ತಾಳೆ ಅಂತಿದ್ದಾರೆ ಸ್ಥಳೀಯರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ.